ಹ್ಞೂ ಸರಿ ಕಣ್ರಪ್ಪ. ಹೆಂಗ ಭಾಳ ಖುಷಿಯಾದ ವಿಚಾರನ ಹೇಳ್ಬಿಟ್ರಿ ಕಣ್ರಪ್ಪ. ಹೆಂಗ ಭಗವಂತ ಒಳ್ಳೇದು ಮಾಡಲಿ ನಿಮಗೆ. ಖುಷಿಯಾಗಿರಪ್ಪ. ಮೂರು ಕುಟುಂಬದವ್ರು ಭಾಳ ಖುಷಿಯಾಗಿರ್ರಿ ಇನ್ಮೇಲಿಂದ. ಮೊದಲು ಯಾಮಾರಂಗೆ ಮೊದಲು ಕೋಪ ಮಾಡ್ಕೊಳಂಗೆ ಹಿಂಗೆಲ್ಲ ಏನು ಮಾಡ್ಕೊಳಕ್ ಹೋಗ್ಬೇಡ ಕಣಲೇ ಸಾವ್ಕಾರ. ತಮ್ಮಂದ್ರಗಳಿಗೆಲ್ಲ ಚೆನ್ನಾಗಿ ನೋಡ್ಕೊಂಡು ನನ್ಗಂತೂ ತಿರ್ಗಾನು ನೀವು ಒಂದಾಗ್ತಿರೋ ಆಗಲ್ವ ಅಂತ ನಾನಂತೂ ಅಂದ್ಕೊಂಡ್ಬಿಟ್ಟಿದ್ದೆ ಕಣ್ರಲ್ಲ. ಹೆಂಗ ಇವಾಗ್ಲಾದ್ರೂ ಒಂದಾದ್ರಲ್ಲ, ಭಗವಂತ ಒಂದ್ ಮಾಡ್ಲಿ ಕಣ್ರಪ್ಪ. ನನ್ಗೂನು ಭಾಳ ಖುಷಿ ಆಗ್ತೈತ್ ಕಣ್ರು. ಮೂರು ಕುಟುಂಬನ ಒಂದ್ ಮಾಡಿದೆ ಅನ್ನೋ ಒಂದು ಖುಷಿ ನನ್ನ ಮನ್ಸಿಗೂ ಹಂಗೆ ಖುಷಿಯಾಗಿರುತ್ತೆ. ಹೆಂಗ ಚೆನ್ನಾಗಿರ್ಲಿ ಈಗಳಪ್ಪ. ರಂಗಜ್ಜ, ಬೋರಣ್ಣ, ಸಾವ್ಕಾರ, ಒಂದು ಮಾತು ಹೇಳ್ತೀನಿ ಕೇಳ್ರಲ್ಲ. ಇಲ್ಲಿ ಲೈ ನಿಮ್ಮ ಮಧ್ಯದಲ್ಲಿ 1000 ಜನ ಬರ್ತಾರೆ ಕಣ್ರಲ್ಲ. ಎಲ್ಲ ಕುಟುಂಬದವರೆಲ್ಲ ಚೆನ್ನಾಗಿದಾರಂತ ಬೇಕು ಅಂತಾನೆ ಸಹಿಸ್ಕೊಳಕ್ ಆಗದೆ ಇರೋರು ಬೇಕಾದಷ್ಟು ಜನ ಬರ್ತಾರೆ. ಆದ್ರೆ ನೀವು ಮಾತ್ರ 3 ಜನನು ಅಷ್ಟೇ ಕಳ್ಳ. ನಮ್ಮ ಅಣ್ಣ ಏನಂತ ನನಗೆ ಗೊತ್ತು, ನಮ್ಮ ತಮ್ಮ ಏನಂತ ನಮಗೆ ಗೊತ್ತು ಅಂತ ಏನಿದ್ರು ತಿಳ್ಕೊಂಡು ಚೆನ್ನಾಗಿ ಬಾಳ್ರಪ್ಪ. ಅದನ್ನ ಬಿಟ್ಬಿಟ್ಟು ಮಧ್ಯವರ್ತಿ ಯಾರೋ ಬಂದ್ಬಿಟ್ಟು ಏನೋ ಹೇಳ್ದ ಅಂತ ನಿಮ್ಮ ಅಣ್ಣ ಹಿಂಗ್ ಮಾಡ್ತಿದ್ದಾನಂತ ರಂಗಜ್ಜ ಮುಂದೆ ಹೇಳೋದು, ಸಾವುಕಾರ ಮುಂದೆ ಬಂದ್ಬಿಟ್ಟು ನಿನ್ ತಮ್ಮ ಇಂಥ ಕೆಲಸ ಮಾಡಿರ ಅಂತ ಹೇಳೋದು, ಒಬ್ರಿಗೊಬ್ರು ಜಗಳ ಹಾಕೋದು ಮಾಡ್ತಾನೆ ಇರ್ತಾರೆ. ಅವ್ರಗಳ ಬಗ್ಗೆ ನೀವು ತಲೆ ಕೆಡಿಸ್ಕೋಬಾರ್ದು. ನೀವು ಚೆನ್ನಾಗಿರ್ಬೇಕು. ನಿಮ್ಗೆ ಅಣ್ಣ ತಮ್ಮಂದ್ರಗಳ ಮೇಲೆ ಒಬ್ರಿಗೊಬ್ರು ನಂಬಿಕೆ ಐತಲ್ಲ, ಹಂಗ್ ನಂಬಿಕೆ ಇಟ್ಕೊಂಡ್ಬಿಟ್ಟು ಚೆನ್ನಾಗಿರ್ರಪ್ಪ. ಸರಿನಾ? ಇನ್ನೊಂದು ವಿಚಾರ ಏನಂದ್ರೆ, ನಿಮ್ಗಿಂತ ಜಾಸ್ತಿ ಅಯ್ಯೋ ನಿಮ್ ಕುಟುಂಬದವರು ಪಾಪ ನಿಮ್ ಮಕ್ಳುಗಳು ಇದಾರಲ್ರಪ್ಪ. ನಮ್ಮ ಕುಮಾರಣ್ಣ ಆಗ್ಲಿ, ಅವನು ರಾಜೇಶ ಆಗ್ಲಿ, ರಮೇಶಪ್ಪ ಆಗ್ಲಿ, ದಿಲೀಪ ಆಗ್ಲಿ, ಮತ್ತೆ ನಮ್ಮ ಇವನಾಗ್ಲಿ, ಗಜೇಂದ್ರ ಆಗ್ಲಿ, ಎಲ್ಲಾರು ಎಷ್ಟು ಖುಷಿ ಪಡ್ತಾರ ಗೊತ್ತೇಂದ್ರು ಇವಾಗ. ಅಯ್ಯೋ ಹೇಳ್ಕಣಕ್ಕೆ ಆಗಲ್ಲ ಕಣ್ ಬಿಡ್ರಪ್ಪ. ಅಷ್ಟೊಂದೆಲ್ಲ ಖುಷಿ ಪಡ್ತಾರ ಅವರು. ಇಡೀ ಕುಟುಂಬನೇನು ಒಂದಾಗುತ್ತೆ. ಹೆಂಗ ರಾಜೇಶಂದು ಮದ್ವೆ ಎಲ್ಲಾರು ಸೇರ್ಕೊಂಡ್ಬಿಟ್ಟು ಖುಷಿಯಾಗಿ ಮಾಡ್ರಪ್ಪ. ನಾವು ಬರ್ತೀವಿ. ಸರಿನಾ? ಗೌಡ್ರೆ, ನಿಮ್ಮಿಂದ ಬಹಳ ತುಂಬಾ ಉಪಕಾರ ಆಯ್ತು ಕಣ್ರಿ ಗೌಡ್ರೆ. ನಮ್ಮ ತಮ್ಮಂದ್ರಗಳ ಜೊತೆ ಇವತ್ತಾದ್ರೂ ನನಗೆ ಸೇರಿಸಿರಿ ಒಂದ್ ಮಾಡಿದ್ರಿ ಗೌಡ್ರೆ. ಇನ್ನೊಂದು, ನಾನು ಬಹಳ ಜಂಬ ಮಾಡಿಬಿಟ್ಟೆ ಮೊದ್ಲು. ಒಂದ್ ಸ್ವಲ್ಪ ಶ್ರೀಮಂತ ಆಗ್ಬಿಟ್ಟೆ ನಾನು. ಆಸ್ತಿ ಎಲ್ಲ ಇತ್ತು, ಹಂಗಾಗಿ ಜಾಸ್ತಿ ಜಂಬ ಬಂದ್ಬಿಡ್ತು ನನಗೆ. ನನ್ನ ತಮ್ಮಂದ್ರಗಳಿಗೆ ಯಾಕೆ ಕರಿಬೇಕು, ಅವ್ರಿಗೆ ಕಟ್ಕೊಂಡು ನನ್ಗೇನಾಗ್ಬೇಕಾಯ್ತು, ನನ್ ಜೊತೆ ಏನ್ ಬೇಕಾದಷ್ಟು ಜನ ಬರ್ತಾರೆ ಹಂಗೆಲ್ಲ ಅನಿಸ್ತಿತ್ತು ಗೌಡ್ರೆ. ಇತ್ತೀಚೆಗೆ ಯಾಕ ಬಹಳ ಕಾಡ್ತಿತ್ತು. ಒಂದೊಂದಾಗೆ ನನ್ನ ತಮ್ಮಂದ್ರಗಳ ಜೊತೆ ಚಿಕ್ಕವನಿದ್ದಾಗ ನೋಡ್ಕೊಳ್ತಿದ್ದು, ನಮ್ಮ ಅಪ್ಪ ಅಮ್ಮ ನಾವೆಲ್ಲಾರು ಒಟ್ಟಿಗಿದ್ದು, ನಮ್ಮ ಅಮ್ಮ ಕೈ ತುತ್ತು ತಿನ್ನಿಸ್ತಿದ್ದು. ನನ್ನ ತಮ್ಮಂದ್ರಗಳಿಗೆ ಯಾರ್ಯಾರು ಬೇಜಾರು ಮಾಡಿಸ್ಬಿಟ್ರೆ ನಾನು ತಡಿತಿರ್ಲಿಲ್ಲ ಕಣ್ರಿ ಗೌಡ್ರಿ. ಅದ್ ಹೆಂಗ್ ಕೆಟ್ಟ ಬುದ್ಧಿ ಬಂದ್ಬಿಡ್ತು ಏನೋ ನನಗೆ ಗೊತ್ತಾಗ್ಲಿಲ್ಲ ಕಣ್ರಿ ಗೌಡ್ರಿ. ನಿಮ್ಮಿಂದ ಬಹಳ ಉಪಕಾರ ಆಯ್ತು ಕಣ್ರಿ ಗೌಡ್ರಿ. ಹೆಂಗ ಕಡೆಗೂ ನನ್ನ ತಮ್ಮನ ಜೊತೆ ನನಗ್ ಒಂದ್ ಮಾಡ್ಬಿಟ್ರಲ್ಲ, ನಿಮ್ ಋಣನ ಯಾವತ್ತೂ ಮರಿಯಲ್ಲ ಕಣ್ರಿ ಗೌಡ್ರೆ ನಾನು. ಲೇ ಸಾವ್ಕಾರ, ನಿನ್ನ ಏನಂತ ಮಾತಾಡ್ತಿಲ್ಲ ಲೇ. ಅಲ್ಲ ಕಣ್ಲ, ನಾವು ನೀವು ಎಲ್ಲಾರು ಇವತ್ತಿನವರ್ಗು ಅಣ್ಣ ತಮ್ಮಂದ್ರುಗಳು ಇದ್ದಂಗೆ ಇದೀವಿ ಕಳ್ಳ. ಅದ್ರಲ್ಲಿ ಏನಾಯ್ತಲ್ಲ? ಅದ್ರಲ್ಲಿ ಏನಾಯ್ತಂತ ಎಲ್ಲಾರು ಖುಷಿಯಾಗಿದ್ರೆ ಆಯ್ತು. ಎಲ್ಲ ನನ್ನ ಕಷ್ಟಕ್ಕೆ ನೀವ್ ಆಗ್ಬೇಕು, ನಿಮ್ ಕಷ್ಟಕ್ಕೆ ನಾವ್ ಆಗ್ಬೇಕಂಡ್ರಲ್ಲ. ಒಂದ್ ಹೇಳ್ತೀನಿ, ಎಲ್ಲಿಂದ ಎಲ್ಲೋದ್ರು ಅಷ್ಟೇನೆ. ಯಾವತ್ತಿದ್ರು ಒಂದ್ ಸಂಬಂಧನ ಒಳ್ಳೇದ್ ಮಾಡ್ಬೇಕು. ಒಬ್ರಿಗೊಬ್ರು ಸಂಬಂಧನ ಕೂಡಂಗ್ ಮಾಡ್ಬೇಕು ವಿನಃ ಒಂದಕ್ಕೊಂದು ಜಗಳ ಮಾಡಿಸ್ಬಿಟ್ಟು ಆ ಸಂಬಂಧಗಳನ್ನ ಮುರಿಯೋ ಬುದ್ಧಿ ಯಾವತ್ತೂ ಮಾಡಕ್ ಹೋಗ್ಬಾರ್ದು. ಚೆನ್ನಾಗಿರ್ರಪ್ಪ. ನಿಮ್ಮ ಮಕ್ಳುಗಳು, ಮೊಮ್ಮಕ್ಳುಗಳು, ಸೊಸೆಂದ್ರುಗಳು, ಹೆಂಡತಿ, ಮಕ್ಳು, ಇಡೀ ಕುಟುಂಬದವ್ರು ಬಹಳ ಖುಷಿಯಾಗಿ ಚೆನ್ನಾಗಿರಪ್ಪ. ಭಗವಂತ ಒಳ್ಳೇದ್ ಮಾಡ್ಲಿ. ಮದ್ವೆ ಎಲ್ಲ ಚೆನ್ನಾಗ್ ಮಾಡ್ರಿ. ಖುಷಿಯಿಂದ ಇರ್ರಿ ಇನ್ಮೇಲಿಂದ. ಆಯ್ತಾ? ನಾನು ಬರ್ತೀನಿ. ಕರೆದಾಗ ಖುಷಿಯಿಂದ ಎಲ್ಲ ನೋಡ್ಕೊಂಡ್ ಬರ್ತೀನಿ ಕಣ್ರಪ್ಪ. ಸರಿನಾ? ರಂಗಜ್ಜ, ಸಮಾಧಾನ ಆಯ್ತಲ್ಲ? ತೃಪ್ತಿ ಆಯ್ತಲ್ಲ? ನೆಮ್ಮದಿ ಆಯ್ತಲ್ಲ? ಅದ್ಯಾಕಲ್ಲ ಬೋರಣ್ಣ ಏನು ಮಾತಾಡ ನಂಗೆ ಸುಮ್ಕೆ ಹಿಂದ್ಗಡೆ ನೀನು ನಿನ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲ ಬೋರಣ್ಣ, ಏನಪ್ಪ ಖುಷಿ ಆಯ್ತೇನೋ? ಆಗ್ದಲ್ಲೇ ಇರುತ್ತೆ ಅಂದ್ರಿ ಗೌಡ್ರೆ. ಖುಷಿ ಆಗ್ದಲ್ಲೇ ಇರುತ್ತಾ? ಹೆಂಗ ನಮ್ಮ ಅಣ್ಣಂದ್ರುಗಳ ಜೊತೆ ನಾನೊಂದನು ಒಟ್ಟಿಗಿದ್ರೆ ಸಾಕು. ನನಗೆ ಧೈರ್ಯ ಇನ್ಯಾರು? ನಮ್ಮ ಅಣ್ಣಂದ್ರುಗಳೇನೆ. ಅವ್ರಿಲ್ಲ ಅಂದ್ರೆ ನಾನು ಇರ್ತೀನ? ಹೇಳ್ರಿ ನೀವೇನೆ. ಕಷ್ಟ ಸುಖಕ್ಕೆ ಪ್ರತಿಯೊಂದು ಈಗ ಮದ್ವೆ ಮಾಡ್ಬೇಕಂದ್ರೂ ನಮ್ಮ ಅಣ್ಣಂಗೆ ಬಿಟ್ಟು ಮಾಡಿದೀನಿ ಹಂಗೆ ಕೇಳ್ರಿ. ಈಗ ಹೆಂಗ ನಮ್ಮ ದೊಡ್ಡ ಅಣ್ಣನೂ ಬರ್ತಾನೆ. ಹೆಂಗ ನನಗೆ ಇನ್ನೂ ಖುಷಿನು. ಇನ್ನೂ ಒಂದ್ ಸ್ವಲ್ಪ ತಲೆ ಭಾರ ಕಡಿಮೆ ಆಗ್ಬಿಡುತ್ತೆ. ಎಲ್ಲಾರು ಮುಂದೆ ನಿಂತ್ಕೊಂಡು ಮಾಡ್ತಾರೆ. ಹೆಂಗ ನನಗೆ ಅದೇ ಖುಷಿ ಕಣ್ರಿ ಗೌಡ್ರೆ. ಪಾಪ ರಂಗಪ್ಪ, ಬೋರಜ್ಜ, ನಾನು ಬರೋದೇಂದ್ರಲ್ಲ ಗೊತ್ತಾಗೋಯ್ತು. ಇನ್ನೊಂದು, ಬರ್ರಿ ನೀವೇನೋ ಮಂತಾವ. ಇನ್ನೇನು ಹೋಗ್ತಿದೀವಿ ಮಂತಾವ್ಲೇನೋ ಬರ್ರಿ. ಅಲ್ಲೇ ನಿಮ್ಮ ಅತ್ತಿಗೆ ತಿಂಡಿನ ಏನಾದ್ರು ಮಾಡಿರ್ತಾರೆ, ಟೀನೋ ಜ್ಯೂಸ್ ಏನಾರು ಕುಡ್ಕೊಂಡು ಬರ್ರಿರಂತೆ. ಬರೋದು ಬಂದಿದ್ರೆ ಇನ್ನೇನು. ಇವತ್ತಿಂದ ನಿನ್ ಮೇಲಿಂದ ಒಟ್ಟಿಗೆನೆ ಇರ್ಬೇಕು ಕಣ್ರಪ್ಪ. ನೀವು ನನ್ನ ಮನೆ ಹತ್ರ ಬರ್ರಿ, ನಾವು ನಿಮ್ಮಂತಾವ್ ಬರ್ತೀನಿ. ಚೆನ್ನಾಗಿರ್ಬೇಕು. ಮತ್ತೆ ಅವಣ್ಣ ಬರ್ಲಿಲ್ಲ, ನನ್ನ ತಮ್ಮ ಬರ್ಲಿಲ್ಲ ಅಂತ ಒಬ್ರ ಮೇಲೆ ಒಬ್ರು ತಿರ್ಗಾ ಕೋಪ ಮಾಡ್ಕೊಳೋದು ಮುನಿಸ್ಕೊಳೋದು ಬೇಡ ಕಂಡ್ರಲ್ಲ. ನಿಮ್ ದಮ್ಮಯ್ಯ ಅಂತೀನಿ ಪಾಪ. ರಂಗಪ್ಪ, ಹಂಗ್ ಮಾಡ್ಕೊಬಿಡ್ರಿ ಕಣ್ರು. ಅಲ್ಲ ಕಣ ಅಣ್ಣ, ನಾವ್ ಯಾವತ್ತಾದ್ರೂ ನಿನ್ ಮೇಲೆ ಯಾವತ್ತಾದ್ರೂ ಕೋಪ ಮಾಡ್ಕೊಂಡಿದೀವೇನ? ಇಷ್ಟು ದಿವಸ ನೀನೇನೆ ಕೋಪ ಮಾಡ್ಕೊಂತಿದ್ದೆ ಎಲ್ಲದಕ್ಕೂನು.
ಇರ್ಲಿ ಬಿಡು, ಹಳೆದೆಲ್ಲ ಯಾಕೆ ಇವಾಗ. ನನ್ಗೆ ಸದ್ಯ ನಮ್ಮ ಅಣ್ಣಂದ್ರುಗಳು ನನ್ನ ತಮ್ಮಂದ ಎಲ್ಲಾರು ಚೆನ್ನಾಗಿದ್ರೆ ಸಾಕಂತ ಬಯಸ್ತೀನಿ ಅಂತದ್ರಲ್ಲಿ ತಿರ್ಗಾ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ. ಸರಿ ಆಯ್ತು, ಬಾ ಈಗ. ಇಲ್ಲ ಆಸೆನೆ ನೀನೇನು ಮಂತಾವ್ಲೆ ನೆನ್ಸ ಹೋಗೋಣ. ಆಮೇಕಿಂದ ಬೇಕಾದ್ರೆ ಅಲ್ಲಿ ಮಂತ ಹೋದ್ರೆ ಆಗುತ್ತೆ ನಿಮ್ಮಂತವ. ಈಗ ಮೊದಲು ಇಲ್ಲಾಸನೆ ಹತ್ರ ಅಲ್ವಾ, ನಮ್ಮನೆ ಹತ್ರ ಹೋಗಿ ಇವ್ರುಗಳಿಗೆ ಕೂತ್ಕೊಂಡು ಎಲ್ಲಾರ್ಗು ಮಾತಾಡ್ಸ್ಕೊಂಡ್ ಬಾ. ಮಕ್ಳೆಲ್ಲ ಖುಷಿ ಪಡ್ತಾರೆ. ನಮ್ ದೊಡ್ಡಪ್ಪ ಬಂದಿದ್ರು, ಎಲ್ಲಾರು ಒಂದಾಗಿದ್ದಾರೆ. ನಮ್ ಚಿಕ್ಕಪ್ಪಂದ್ರುಗಳು, ದೊಡ್ಡಪ್ಪ, ಅಪ್ಪ ಎಲ್ಲಾರು ಒಟ್ಟಿಗಿದ್ದೀವಿ ಈಗ. ಇನ್ಮೇಲಿಂದ ಎಲ್ಲಾರು ಬರ್ಬೋದು, ಹೋಗ್ಬೋದು, ಖುಷಿಯಾಗಿರ್ಬೋದು ಅಂತ ಇನ್ನೂ ಖುಷಿ ಪಡ್ತಾರೆ. ನೀನು ಬಂದೆ ಅಂದ್ರೆ ಆಯ್ತು ಈಗ ಮಂತವ. ಎಲ್ಲಾರ್ಗು ಎಷ್ಟು ಖುಷಿ ಆಗುದ್ ಗೊತ್ತಾ? ಪಾಪ ಆದ್ರೂ ರಂಗಪ್ಪ ಇಷ್ಟು ದಿವಸ ಎಲ್ಲ ಎಲ್ಲಾರ್ಗು ಭಾಳ ಬೇಜಾರು ಮಾಡಿಸ್ಬಿಟ್ಟಿದ್ದೀನಿ ಕಣ. ಎಲ್ಲರ ಜೊತೆನೂ ಭಾಳ ಬೇರೆ ರೀತಿನೇ ವರ್ತನೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಂಗಾಗಿ ನನಗೆ ಬರೋದಕ್ಕೇನೆ ಮನ್ಸಿಲ್ಲ ಕಳ್ಳ ರಂಗಪ್ಪ, ಅಷ್ಟೇ, ಇನ್ನೇನಿಲ್ಲ. ಹ್ಞೂ ಅಣ್ಣ ಅಣ್ಣ, ನಿನ್ ಮನ್ಸಿಗೆ ನೀನ್ ಇವೆಲ್ಲ ಅನ್ಕೊಂಡಿರೋದು ಮೊದ್ಲು ಬಿಟಾಕು. ಇನ್ನೊಂದ್ ಹೇಳ್ತೀನಿ ಕೇಳು. ನೀನು ಎಷ್ಟೇ ಇದ್ ಬೇಜಾರು ಮಾಡಿಸಿದ್ರು ನಮ್ಗೆ ಅಣ್ಣ ಅನ್ನೋ ಗೌರವ ಇದ್ದೇ ಇದೆ. ನನ್ನ ಮಕ್ಳುಗಳಿಗೆ ದೊಡ್ಡಪ್ಪ ಅನ್ನೋ ಗೌರವ ಇದ್ದೇ ಇದೆ. ನಮ್ಮ ಮನೆಯವ್ರಿಗೆ ಎಲ್ಲಾರ್ಗು ಅಷ್ಟೇನೆ ನಿನ್ ಮೇಲೆ ಬಹಳ ಗೌರವ ಇದೆ. ಸುಮುಗ್ ಬಾ, ನೀನೇನು ಮಾತಾಡ್ಬೇಡ. ಎಲ್ಲಾರು ಹೋಗೋಣ. ಅಲ್ಲ, ಹಳೆದೆಲ್ಲ ಮರ್ತು ಬಿಟ್ಟು ಇನ್ಮೇಲಿಂದ ಖುಷಿಯಾಗಿರೋಣ ಅಂತ ಹೇಳ್ತೀಯ, ತಿರ್ಗಾ ಹಳೆದೆಲ್ಲ ನೆನಪು ಮಾಡ್ಕೊಳ್ತೀಯ ಯಾಕೆ ನೀನು? ಬಾ ಹೋಗೋಣ ಬಾ. ಸರಿ ಕಣ್ರಿ ಗೌಡ್ರಿ, ಆಯ್ತು. ನಾನು ಬರೋದೇನು ಗೌಡ್ರಿ, ಇನ್ನೇನೋ ಮಂತ ಹೋಗ್ತಿದ್ದೀನಿ. ನನ್ನ ತಮ್ಮ ಕರಿತಿದ್ದಾನೆ. ಹ್ಞೂ ನನ್ನ ತಮ್ಮನ ಮಂತ ಹೋಗಿ ಬರ್ತೀನಿ ಕಣ್ರಿ ಗೌಡ್ರಿ. ಬರ್ತೀರಾ ನೀವು? ಹೋಗಿ ಬರೋಣ ಬರ್ರಿ, ಎಲ್ಲಾರು ಹೋಗೋಣ ಒಂದೇ ಸಲ. ಇಲ್ಲ ಕಣ್ ಹೋಗ್ರಪ್ಪ, ನನಗೆ ಕೆಲ್ಸಗಳು ಭಾಳ ಇದಾವ್ ಕಣ್ ಹೋಗ್ರು. ನಾಳೆಯಿಂದ ನಾಳೆ ಬೇರೆ ನನ್ನ ಮಗಳ ಊರಿಗೆ ಬೇರೆ ಹೋಗ್ಬೇಕು ಅರ್ಜೆಂಟಾಗಿ. ಅಲ್ಲಿ ಹೋದ್ರೆ ಇನ್ನು ಒಂದು ವಾರ 15 ದಿವಸ ಬರಲ್ಲ. ಇವತ್ತೇನೆ ಹೋಗ್ಬೇಕಿತ್ಕಂಡ್ರಪ್ಪ. ಏನು ಮಾಡ್ತೀರಾ? ನಿಮ್ಗೆಲ್ಲಾರ್ಗು ಒಟ್ಟಿಗೆ ಮಾಡ್ಬೇಕಂತ ನಿಮ್ಮ ಇನ್ನೊಂದು ವಿಚಾರ ಹೇಳದೆ ಮರ್ತು ಬಿಟ್ಟೆ ಕಣ್ರಪ್ಪ. ಇದಕ್ಕೆಲ್ಲ ಕಾರಣ ನೀವೆಲ್ಲಾರು ಅಣ್ಣ ತಮ್ಮದ್ರುಗಳು ಮೂರು ಒಟ್ಟಿಗೆ ಆಗೋದಕ್ಕೆ ಮುಖ್ಯ ಕಾರಣ ಯಾರು ಗೊತ್ತೇಂದ್ರಪ್ಪ? ನಿಮ್ಮ ಮಕ್ಳುಗಳು ಕಣ್ರಪ್ಪ. ನಿಮ್ಮ ಮಕ್ಳುಗಳು ಎಲ್ಲಾರು ನಿಮ್ಮ ಮನೆ ಹತ್ರ ನನ್ನ ಮಂತವ 2-3 ದಿವಸ ಬಂದೋಗಿದ್ದಾರೆ. ಕುಮಾರಣ್ಣ, ದಿಲೀಪ, ರಾಜೇಶ, ಗಜೇಂದ್ರ ಎಲ್ಲಾರು ಕಣ್ರಪ್ಪ. ಎಲ್ಲಾರು ಬಂದ್ಬಿಟ್ಟು, ರಮೇಶ ಎಲ್ಲಾರು ಬಂದು, ಗೌಡ್ರೆ ನಾವೆಲ್ಲಾರು ಒಟ್ಟಿಗಿರ್ಬೇಕಂತ ಭಾಳ ಆಸೆ ಐತ್ಕಂಡ್ರಿ ಗೌಡ್ರೆ. ನನ್ನ ಅಣ್ಣ ತಮ್ಮದ್ರುಗಳು ಎಲ್ಲಾರು ಒಟ್ಟಿಗಿರ್ಬೇಕು. ಏನ್ ಮಾಡ್ತೀರಾ, ನಮ್ಮ ಅಪ್ಪಂದ್ರುಗಳು ಒಬ್ರಿಗೊಬ್ರು ಮುನಿಸ್ಕೊಂಡ್ಬಿಟ್ಟಿದ್ದಾರೆ. ಅವರಿಂದ ಯಾರು ಹೋಗೋದಕ್ಕೂ ಆಗಲ್ಲ, ಬರೋದಕ್ಕೂ ಆಗಲ್ಲ. ನಿಮ್ಮಿಂದ ಒಂದು ಒಳ್ಳೆ ಕಾರ್ಯ ಆಗುತ್ತೆ ಗೌಡ್ರೆ. ಅಂತ ಬಂದ್ಬಿಟ್ಟು ದಯವಿಟ್ಟು ನಮ್ಮ ಅಪ್ಪಂದ್ರುಗಳಿಗೆ ಒಂದ್ ಮಾಡ್ಕೊಡ್ರಿ ಗೌಡ್ರೆ ಅಂತ ಭಾಳ ಟೈಮ್ ಕೇಳ್ಕೊಂಡಿದಾರ ಕಣ್ರಪ್ಪ. ನೀನು ನಮಗೆ ಸುಳ್ಳು ಯಾಕೆ ಹೇಳಕ್ ಹೋಗೋಣ? ನಿಮ್ಮ ಮಕ್ಕಳುಗಳು ಭಾಳ ಒಳ್ಳೆಯವ್ರು ಕಣ್ರಪ್ಪ. ಏನಾರ ಇರ್ಲಿ, ಚೆನ್ನಾಗಿರ್ರಿ, ಖುಷಿಯಾಗಿರ್ರಿ. ಸರಿನಾ? ನಾನು ಬರೋಣ ಇನ್ನು. ಹೌದೇನ್ರಿ ಗೌಡ್ರೆ? ಸರಿ ಕಣ್ರಿ ಗೌಡ್ರೆ, ಆಯ್ತು. ಹೆಂಗ ನನ್ನ ಮಕ್ಳುಗಳು ನಮ್ಮ ಹತ್ರನೇ ಇಂಥ ಬುದ್ಧಿ ಇದ್ರು, ಕೋಪ ಮಾಡ್ಕೊಳೋ ಬುದ್ಧಿ ಇದ್ರು, ನಮ್ಮ ಮಕ್ಳ ಹತ್ರ ಒಟ್ಟಿಗಿರ್ಬೇಕು ಅನ್ನೋ ಭಾವನೆ ಬಂದೈತಲ್ಲ ಸದ್ಯ, ಅದೇ ಸಾಕು ಕಣಿ ಗೌಡ್ರಿ. ನಡ್ರಪ್ಪ ರಂಗಪ್ಪ, ಬೋರಣ್ಣ, ನಡೀರೋ ಮಂತ ಹೋಗೋಣ. ಏನ್ಲ ರಂಗಪ್ಪ, ಮಂತಾವ್ ಬರ್ತಿದ್ದೀನಿ. ಏನಾರ ಕೋಳಿ ಗಿಳಿ ಏನಾರ ಕಟ್ ಮಾಡಿಸ್ಬಿಟ್ಟು ಕೋಳಿ ಸಾಂಬಾರ್ ಏನಾರ ಮಾಡಿಸ್ತೇನೋ? ನೋಡಪ್ಪ, ಬರ್ತೀನಿ, ಬರಲ್ಲ ಅಂತೇನಿಲ್ಲ. ಕೋಳಿ ಸಾಂಬಾರ್ ಅಂದ್ರೆ ನನಗೆ ಬಲು ಇಷ್ಟ. ನೀನಿನ್ನೇನು ವಾರಕ್ಕೆ 2-3 ದಿವಸ ಕೋಳಿ ಸಾಂಬಾರ್ ಇಲ್ದಲೆ ನೀನು ಊಟನೇ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ದಾರಿ ಇಲ್ಲಿ ಎಲ್ಲಿ ಸಿಕ್ಕಿರೋದನ್ನು ಬರೀ ಕೋಳಿ ಕಟ್ ಮಾಡಿಸ್ಕೊಂಬಂದು ಕವರ್ ತಗೊಂಡು ಹೋಗ್ತಿರೋದೇನೆ ನೋಡ್ತಿದ್ದೆ. ಕೋಳಿ ಸಾಂಬಾರ್ ಏನಾರು ಮಾಡಿಸ್ತೀಯಾ? ಅಯ್ಯ, ಇದೇನಯ್ಯ ಹಿಂಗ್ ಹೇಳ್ತಿದ್ದೆ ನೀನು? ಕುರಿ ಮಟನ್ ಒಳ್ಳೆ ಪಟ್ಲಿ ಮರಿದು ಚೆನ್ನಾಗಿರೋದೇನೆ, ಬೇಕಾದ್ರೆ ನೆಣವಾಗಿರೋದು ಮಟನ್ ತಗೊಂಬಂದ್ರೆ ಆಗೋದ್ ಕಣ್ಬಾ. ನೀನ್ ಬರ್ತಿರೋ ಖುಷಿಗೆ ಮಂತವ. ನೀನ್ ತಿಂತೀನಂದ್ರೆ ಏನಾದ್ರೂ ಮಾಡಾಕ್ತೀನಿ, ಅದಕ್ಕೇನಂತೆ. ಬರ್ರಿ ಹೋಗೋಣ ಮೊದ್ಲು. ನೋಡಿ ಈಗ ಹಿಂಗೆ ಹೆಂಗ ಅಣ್ಣ ತಮ್ಮದ್ರುಗಳು ಭಗವಂತ ದಯದಿಂದ ಹೆಂಗ ಒಳ್ಳೇದಾದ್ರಲ್ಲಪ್ಪ. ನನಗೂನು ಹೆಂಗ ಎಷ್ಟೋ ವರ್ಷದಿಂದ ಮುನಿಸ್ಕೊಂಡಿದ್ದು ಅಣ್ಣ ತಮ್ಮದ್ರುಗಳು ಎಲ್ಲಾರು ಒಂದ್ ಮಾಡ್ದೆ ಅನ್ನೋ ಒಂದು ಪುಣ್ಯ ಸಿಕ್ತು ಕಣಪ್ಪ. ಭಗವಂತ ಒಳ್ಳೇದ್ ಮಾಡ್ಲಿ, ಚೆನ್ನಾಗಿರೋ. ಇವಾಗ್ಲಾದ್ರೂ ಆ ಮಕ್ಳಿಗಿರೋ ಬುದ್ಧಿ ಇವ್ರಿಗಿರಿಲ್ವಲ್ಲ, ಏನ್ ಮಾಡ್ತೀರಾ? ಇಷ್ಟೊಂದೆಲ್ಲ ವರ್ಷಗಳು ಒಬ್ರ ಮೇಲೆ ಒಬ್ರು ಅಣ್ಣ ತಮ್ಮದ್ರುಗಳು ಇಷ್ಟೊಂದೆಲ್ಲ ಪ್ರೀತಿ ವಿಶ್ವಾಸ ಎಲ್ಲ ಇಟ್ಕೊಂಡ್ಬಿಟ್ಟು ಇಷ್ಟೊಂದೆಲ್ಲ ಮುನಿಸ್ಕೊಂಡಿದ್ರಲ್ಲ. ಎಷ್ಟು ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಟ್ರು ಇವರು. ಎಷ್ಟೊಂದ್ ದಿವಸ ಖುಷಿಯಾಗಿರ್ಬೋದಿತ್ತು. ಹೋಗ್ರಿ. ಇವಾಗ್ಲಾದ್ರೂ ಹಂಗ ಒಳ್ಳೇದಾಗಿ ಚೆನ್ನಾಗಿರ್ರಪ್ಪ, ಸಾಕು. ಅಣ್ಣಯ್ಯವು ಬಾರಣ್ಣ, ಒಳಗಡೆ ಹೋಗೋಣ. ಅದೇ ಆಚೆ ಕಡೆ ನೀನು ನಿಂತ್ಕೊಂಡ್ಬಿಟ್ಟೆ. ಬಾ ಹೋಗೋಣ ಬಾ. ಇವಳೆ ಪಾಪ, ಕುಮಾರಣ್ಣ, ರಮೇಶಪ್ಪ, ಸರೋಜಮ್ಮ, ನೋಡಿ ಇಲ್ಲಿ ಬರ್ರಿ, ಇಲ್ಲಿ ಆಚೆ ಕಡೆ ಯಾರು ಬಂದಿದಾರ ನೋಡ್ ಬರ್ರಮ್ಮ. ಯಾರು ಬಂದಿದಾರ ಬರ್ರಿ ಇಲ್ಲಿ ಬೇಗ. ಇದ್ಯಾಕಜ? ಯಾಕೆ ಏನಾಯ್ತು? ಎಲ್ಲೋಗಿದ್ದೆ ಈಟೋತ್ತರ್ಗುನು? ಯಾಕ ಗೌಡ್ರು ಕರೆದಿದ್ರು ಅಂತ ಹೇಳಿದ್ರು? ಗೌಡ್ರು ಮಾತ ಹೋಗಿದ್ದೇನಜ? ಯಾಕೆ ಏನಾಯ್ತಜ? ಏನು ಕರೆದಿದ್ದು ಗೌಡ್ರು? ಏನು ವಿಷಯ ಮಾತಾಡ ಕರೆದಿದ್ರು? ತಡಿಯ ಒಂದಿಟ್ಟು ಹೇಳ್ತೀನಿ. ಯಾರು ಬಂದಿದಾರ ನೋಡಿಲಿ. ಬಾಬಾ ಚೆನ್ನಾಗಿದ್ದೀರೇನ್ ಬಾಬಾ? ಕಣಮ್ಮ, ನಾನ್ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ?
ಹ್ಞೂ ಕಣ ಬಾಬಾ ನಾವೆಲ್ಲ ಚೆನ್ನಾಗಿದೀವಿ. ಆ ಯಾಕ ಹುಷಾರಿಲ್ವಂತೆ? ಆ ಕುಮಾರಣ್ಣ ಅವರೆಲ್ಲರೂ ನೆನೆ ಎಷ್ಟು ಬೇಜಾರು ಮಾಡ್ಕೊಳ್ತಿದ್ರು ಗೊತ್ತಾ? ಯಾಕೆ ಆರೋಗ್ಯದ ಕಡೆ ಗಮನ ಕೊಟ್ಟು ಚೆನ್ನಾಗಿರೋದಲ್ವ, ಆರೋಗ್ಯ ಎಲ್ಲ ನೋಡ್ಕೊಂಡ್ಬಿಟ್ಟು ಯಾಕೆ ಏನಾಗಿತ್ತು? ಯಾ ನನಗೇನಾಗುತ್ತಮ್ಮ, ನನ್ಗೇನು ಆಗಿರಲಿಲ್ಲ ಕಣ್ ಸುಮ್ಕಿರು. ಏನಂದ್ರೆ ಒಂದ್ ಸ್ವಲ್ಪ ಊಟ ಮಾಡಿರಲಿಲ್ಲ, ತಿಂಡಿ ತಿಂದಿರಲ್ಲ, ಹಂಗಾಗಿ ಸ್ವಲ್ಪ ನಿಶಕ್ತಿ ಹಂಗಾಗಿ ತಲೆ ತಿರ್ಗಂಗ ಆಗಿತ್ತು ಆಟೆಯ. ಚೆನ್ನಾಗಿದ್ದೀನಿ. ನನ್ನ ತಮ್ಮಂದ್ರುಗಳು ನನ್ನ ಜೊತೆಗಿರೋವರೆಗೂ ಏನು ಆಗಲ್ ಕಣ್ ಬಿಡಮ್ಮ. ನನ್ನ ತಮ್ಮ ಇದಾನಲ್ಲ ರಂಗಪ್ಪ, ನನ್ಗೇನೇನು ಆಗೋದಕ್ಕೂ ಅವ್ನು ಬಿಡಲ್ಲ ಬಿಡು. ರೀ ಇದೇನ್ರಿ ಬಾವನ್ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಬಾಬಾ ನಿಮ್ಮಂಗ್ ಮಾತಾಡ್ಸಿದಾರ? ನೀವಿಬ್ರು ಒಬ್ರಿಗೊಬ್ರು ಮಾತಾಡ್ಕೊಂತಿದ್ರ ಎಲ್ಲಾರು? ಹ್ಞೂ ಕಣೆ, ಗೌಡ್ರು ಮಂತಾವ್ ಕರೆದು ಎಲ್ಲಾರ್ಗು ಕೂರಿಸಿ ಬುದ್ಧಿ ಹೇಳ್ಬಿಟ್ಟು ಹಿಂಗೆ ಎಷ್ಟು ದಿವಸ ಅಂತ ಹಿಂಗೆ ಇರ್ತಿರಪ್ಪ, ಎಲ್ಲರೂ ಅಣ್ಣ ತಮ್ಮಂದ್ರುಗಳು ಚೆನ್ನಾಗಿರ್ರಿ, ಖುಷಿಯಾಗಿರ್ರಿ, ಯಾಕ್ರಪ್ಪ ಹಿಂಗೆ ಆಡ್ತೀರಾ ಅಂತ ಎಲ್ಲ ಗೌಡ್ರು ಹೇಳಿದ್ರು. ಎಲ್ಲಾರು ಒಂದಾಗಿ ಚೆನ್ನಾಗಿದೀವಿ ಕಣೆ ಈಗ. ಇನ್ಮೇಲಿಂದ ಹಿಂಗೆ ಇದ್ರೆ ಸಾಕು. ಇದಕ್ಕೆಲ್ಲ ಮುಖ್ಯವಾದ ಕಾರಣ ಯಾರು ಗೊತ್ತೇನಿ? ನಿನ್ನ ಮಕ್ಳುಗಳು ಕಣಮ್ಮ, ಗಜೇಂದ್ರ, ದಿಲೀಪ, ರಾಜೇಶ, ರಮೇಶ, ಕುಮಾರಣ್ಣ ಎಲ್ಲರೂ ಹೋಗ್ಬಿಟ್ಟು ಗೌಡ್ರ ಹತ್ರ ಹೋಗ್ಬಿಟ್ಟು ಹೇಳಿದ್ದಾರೆ. ನಮ್ಮ ತಂದೆಯವ್ರುಗಳಿಗೆ ಒಬ್ರಿಗೊಬ್ರು ಮುನಿಸ್ಕೊಂಡಿದ್ದಾರೆ ಗೌಡ್ರೆ, ಏನಾದ್ರು ಮಾಡ್ಬಿಟ್ಟು ನಮ್ಮ ಕುಟುಂಬನ ಒಂದ್ ಮಾಡಿ ಅಂತ ಕೇಳಿದಾಗ ಗೌಡ್ರು ನಮ್ಗೆಲ್ಲ ಕರೆದು ಕೂರಿಸಿ ಹೇಳಿ ಅಣ್ಣ ತಮ್ಮದ್ರುಗಳು ಚೆನ್ನಾಗಿರಪ್ಪ ಅಂತ ಹೇಳಿ ಕಳ್ಸಿರು ಕಡೆ ಇವಳೆ. ಹೆಂಗ ಬಿಡ್ರಿ, ಹೆಂಗ ಭಗವಂತ ಒಳ್ಳೇದ್ ಮಾಡ್ಲಿ. ಹೆಂಗ ಇವಾಗ್ಲಾದ್ರೂ ಚೆನ್ನಾಗಿರ್ರಿ. ಅಣ್ಣ ತಮ್ಮಂದ್ರುಗಳು ಒಬ್ರಿಗೊಬ್ರು ಮುನಿಸ್ಕೊಂಡಿದ್ದು ನನ್ನ ಕೈಲಂತೂ ನೋಡಕ್ ಆಗ್ತಿರಲ್ಲ ಕಣ್ರಿ. ಎಷ್ಟು ಬೇಜಾರಾಗ್ತಿತ್ತು ಗೊತ್ತೇನ್ರಿ? ಹೇಳ್ಕಣಕ್ ಆಗ್ತಿರಲ್ಲ. ಹೆಂಗ ಇನ್ ಮುಂದೆನಾದ್ರೂ ಚೆನ್ನಾಗಿರ್ರಿ. ರೀ ಬಾಬಾ ಬಂದಿದ್ದಾರೆ, ಬೋರಣ್ಣನೂ ಬಂದಿದ್ದಾರೆ. ಒಳಗಡೆ ಕರ್ಕೊಂಡಲ್ಲ, ನೀವು ಅದ್ಯಾಕೆ ಆಚೆ ಕಡೆ ನಿಂತಿದ್ದೀರಾ? ಬರ್ರಿ ಎಲ್ಲಾರು ಒಳಗಡೆ ಹೋಗೋಣ ಬರ್ರಿ ಮೊದ್ಲು. ಅಣಯ್ಯ ಬಾರಣ್ಯ, ಒಳಗಡೆ ಹೋಗೋಣ ಬಾ. ಅವ್ಳು ನೋಡ್ ಬೈತಿದ್ದಾಳೆ. ಬಾವಾರ್ಗೆಲ್ಲಾರ್ಗು ಒಳಗಡೆ ಕರ್ಕೊಂಡ್ ಬರೋದಲ್ಲ, ಆಚೆ ಕಡೆ ಯಾಕೆ ನಿಲ್ಲಿಸ್ಕೊಂಡು ನಿಂತಿದ್ದೀರಾ ಅಂತ. ಬರ್ರಿ ಒಳಗಡೆ ಹೋಗೋಣ ಮೊದ್ಲು. ಅಗಳ ಅಲ್ಲೇ ನಾನು ಅಂದಂಗೆನೆ ಗೌಡ್ರು ಒಂದ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ನಮ್ಮ ಅಪ್ಪಂಗೂ ನಮ್ಮ ದೊಡ್ಡಪ್ಪವ್ರಿಗೆ ಎಲ್ಲಾರ್ಗು. ಅಲ್ಲೇ ನಮ್ಮ ದೊಡ್ಡಪ್ಪ ನಮ್ಮ ಮಂತಾವ್ ಬಂದ್ಬಿಟ್ಟೈತೆ. ದೊಡ್ಡಪ್ಪ ಯಾವಾಗ ಬಂದೆ? ಪಾಪ ಇವಾಗಿಂದನು ಬಂದೆ ಕಣೋ. ಗೌಡ್ರು ಮಂತಾವ್ ಹೋಗಿದ್ವಾ? ಗೌಡ್ರು ಮಂತಾವ್ಲಿಂದ ನಿಮ್ಮ ಅಪ್ಪಯ್ಯ ಬಿಡ್ಲಿಲ್ಲ ಕಣಪ್ಪ. ಬಾರಣ ಹೋಗೋಣ ಮಂತಾವ್ ಅಂತ ಕರ್ಕೊಂಡ್ ಬಂದ್ಬಿಡ್ತುವ. ಅದಕ್ಕೆ ಬಂದೆ ಕಣ. ನಿಮ್ ಮನೆ ಹತ್ರ ಬಂದು ಬಲು ವರ್ಷ ಆಗಿ ಹೋಗ್ಬಿಟ್ಟಿತ್ತು. ಈ ಮಂತಾವ್ ಕುಂತು ನಿಮ್ ಜೊತೆ ಎಲ್ಲ ಮಾತಾಡ್ಸಿ ಎಷ್ಟು ವರ್ಷ ಆಗಿತ್ತ ಯಪ್ಪ. ಎಷ್ಟು ನೆಮ್ಮದಿ, ಎಷ್ಟು ಸಮಾಧಾನ ಆಗ್ತೈತಂದ್ರೆ ನನಗೀಗ ನನ್ನ ತಲೆ ಮೇಲೆ ಇದ್ದಿದ್ದು ಏನೋ ಒಂಥರ ಎಲ್ಲ ಕಡಿಮೆ ಆಗ್ತೈತೆ. ತಲೆ ಮೇಲೆ ಇದ್ದಿದ್ದು ಭಾರ ಎಲ್ಲ ಕಡಿಮೆ ಆಗ್ತೈತೆ. ಏನೋ ಒಂಥರ ನೆಮ್ಮದಿ, ಸಮಾಧಾನ, ಏನೋ ಒಂಥರ ಸಿಕ್ಕಂಗೆ, ಏನೋ ಇಷ್ಟ ದಿವಸ ಕಳ್ಕಣಂಗ್ ಆಗ್ತಿತ್ತು. ಇನ್ಮೇಲಿಂದ ಏನೋ ಒಂಥರ ನೆಮ್ಮದಿ ಅಂದ್ರೆ ನೆಮ್ಮದಿ ಆಗಿದ್ದೀನಿ ಕಣ್ರಪ್ಪ. ಅದ್ ಯಾಕೆ ಹಿಂಗೆ ಖುಷಿ ಅನ್ನಿಸ್ತೈತೋ ಗೊತ್ತಿಲ್ಲ ನನಗಂತೂ. ನನಗೂ ಕಣವಣೆಯ ಹಂಗೆ ಆಗ್ತೈತೆ. ಸರಿ ಬರ್ರಿ ಒಳಗಡೆ ಹೋಗೋಣ. ಪಾಪ ಕುಮಾರಣ್ಣ, ನಿಮ್ ದೊಡ್ಡಪ್ಪ ಬಂದೈತೆ. ಏನಾದ್ರು ಕೋಳಿ ಗಿಳಿ ಏನಾರು ತಗೊಂಬರ್ತೀಯಲ್ಲ ಪಾಪ. ನಿಮ್ ದೊಡ್ಡಪ್ಪಂಗೆ ಕೋಳಿ ಚಿಕನ್ ಇಂದ ಕಬಾಬುನು ಹಂಗೆ ಸಾಂಬಾರ್ ಅಂದ್ರೆ ಬಲು ಇಷ್ಟ. ಏನಾದ್ರು ಮಾಡ್ಸಿದ್ರೆ ಆಗುತ್ತೆ. ಬರ್ತಾನೆ ನಿನಗೆ ಕೇಳ್ತಿತ್ತು ನಿಮ್ ದೊಡ್ಡಪ್ಪ. ಬೇಡ ಕಣ್ ಸುಮ್ಕಿಲ್ಲ ರಂಗಜ್ಜ. ಏನ ನಾನು ತಮಾಷೆ ಮಾಡದೆ ಕಳ್ಳಲ್ಲಿ ಪಾಪ. ತಮಾಷೆ ಮಾಡೋದಕ್ಕೂ ಅಲ್ಲೇ ಕೋಳಿ ತರಿಸ್ತಾನಂತ ಇವನು. ಏನು ಬೇಡ ಕಣ್ ಸುಮ್ಕಿರು. ತಮಾಷೆ ಮಾಡೋದಕ್ಕೂ ಇದ್ಯಾಕ್ಲ ಪಾಪ ಹಿಂಗ್ ಹೇಳ್ತೀಯ? ಇಲ್ಲ ಕಣ್ ಸುಮ್ಕಿರೋಣಯ್ಯ. ನೀನು ಬಂದಿದ್ ಖುಷಿಗೆ ನನಗೆ ಏನಾದ್ರು ತಿನ್ಬೇಕನ್ನಿಸ್ತೈತೆ. ಏನಾದ್ರು ಮಾಡ್ಕೊಂಡು ತಿನ್ನಣ. ಪಾಪ ತಗೊಂಬರ್ತೀಯಲ್ಲ ಕುಮಾರಣ್ಣ? ಅಪ್ಪೋ, ನೀವೆಲ್ಲ ಒಟ್ಟಿಗಾಗಿರೋ ಒಂದಾಗಿರೋ ಖುಷಿಗೆ ಚಿಕನ್ ಮಟನ್ ಏನಪ್ಪ, ಮಟನ್ನೇ ತಗೊಂಬರ್ತೀನಿ ಕಣಪ್ಪ. ಕುರಿ ಮಟನ್ನೇ ತಗೊಂಬಂದ್ಬಿಡ್ತೀನಿ, ಸುಮ್ಕಿರಪ್ಪ. ನಿಮ್ಗಿಂತ ಜಾಸ್ತಿ ಎಷ್ಟು ಖುಷಿ ಆಗೋದು ಗೊತ್ತಾ ನನ್ನ ತಮ್ಮದ್ರುಗಳಿಗೆ? ಗಜೇಂದ್ರಂಗೆ, ರಾಜೇಶಂಗೆ, ರಮೇಶಂಗೆ, ನನ್ಗೆ, ದಿಲೀಪಂಗೆ ಎಲ್ಲಾರ್ಗು ಖುಷಿ ಆಗುತ್ತೆ. ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಇವಾಗ ಅವರು? ಗೊತ್ತು ಕಣಿ, ಹೇಳ ಪಾಪ. ಎಲ್ಲ ಗೌಡ್ರು ಹೇಳಿದ್ರು ಕಣಪ್ಪ. ಎಲ್ಲ ತಮ್ಮಂದ್ರುಗಳಿಗೆಲ್ಲ ಜೊತೆ ಹಾಕ್ಬಿಟ್ಟು ಅಪ್ಪಂದ್ರುಗಳಿಗೆ ಒಂದ್ ಮಾಡ್ರಿ ಅಂತ ಹೋಗಿದ್ದಂತೆ ನೀನು. ನಮ್ ದೊಡ್ಡಪ್ಪ ನಮ್ಮ ಅಪ್ಪ ಎಲ್ಲಾರ್ಗು ಒಂದ್ ಮಾಡ್ರಿ ಅಂತ. ಹೆಂಗ ಬಿಡಪ್ಪ, ಹೆಂಗ ಖುಷಿಯಾಗಿರೋಣ ಸದ್ಯ. ಪಾಪ ಒಳಗಲ ಎಲ್ಲ ಇವನೆಲ್ಲ ನನಗೆ ಗಜೇಂದ್ರ ಕಾಣಿಸ್ತಾನೆ ಇಲ್ಲ. ಅದೇ ಕಣಪ್ಪ, ಹಸ್ಗಳು ಶೆಡ್ ಹತ್ರ ಇದ್ದ ಕಣಪ್ಪ ಅವನು. ಅಲ್ಲೇ ಎಲ್ಲ ಕೆಲಸ ಎಲ್ಲ ಶುರು ಮಾಡ್ಕೊಂಡಿದಾರಲ್ಲ, ಅಲ್ಲಿ ಶೆಡ್ ರೆಡಿ ಮಾಡಿಸ್ತಿದ್ದಾನೆ. ಮಾಡ್ಲಿ ಬರ್ತೀನಿ. ನಡಿಯೋಣ ಒಳಗಡೆ ಹೋಗೋಣ, ನಡಿ. ಬಾರ್ಲ ಬೋರೋಣ.